ಅನುದಿನ ಆಹಾರ ಮಾರ್ಚ್ 11 ಬುಧವಾರ. ದೇವರ ಪ್ರೀತಿ. ರೋಮಾಪುರದವರೆಗೆ 5ನೇ ಅಧ್ಯಾಯ 5ನೇ ವಚನ. ಈ ನಿರೀಕ್ಷೆಯು ನಿಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ದೇವರ ಶ್ರೇಷ್ಠವಾದ ಗುಣಲಕ್ಷಣವು ಪ್ರೀತಿಯಾಗಿದೆ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. 1 ಯೋಹಾನ 4ನೇ ಅಧ್ಯಾಯ 8ನೇ ವಚನ. ಆತನ ಪ್ರೀತಿಯು ತ್ಯಾಗವುಳ್ಳದ್ದು, ಕಾರ್ಯರೂಪದ ಪ್ರೀತಿ. ನಿಮಗಾಗಿ ತನ್ನ ಪ್ರೀತಿಯನ್ನು ಧಾರಾಳವಾಗಿ ಸುರಿಸುವಂತ ಪ್ರೀತಿಯಾಗಿದೆ. ಆ ಪ್ರೀತಿಯ ನಿಮಿತ್ತ ನಮ್ಮ ತಂದೆಯಾದ ದೇವರು ತನ್ನ ಒಬ್ಬನೇ ಕುಮಾರನನ್ನು ನಮಗಾಗಿ ಕಳಿಸಿಕೊಟ್ಟನು. ಆ ಪ್ರೀತಿಗಾಗಿ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ನಮ್ಮೆಲ್ಲರಿಗೋಸ್ಕರ ಸುರಿಸಿದನು. ಗ್ರೀಕ್ ಭಾಷೆಯಲ್ಲಿ ದೈವಿಕ ಪ್ರೀತಿಗೆ ಅಗಾಪೆ ಪ್ರೀತಿ ಎಂದು ಕರೆಯುವರು. ಸ್ವಾರ್ಥರಹಿತವಾದ ಪ್ರೀತಿಯು ಏನನ್ನೂ ಎದುರು ನೋಡುವುದಿಲ್ಲ. ಪ್ರಪಂಚದಲ್ಲಿರುವ ಎಲ್ಲ ಪ್ರೀತಿಗಳಿಗಿಂತಲೂ ದೇವರ ಪ್ರೀತಿಯೇ ಸರ್ವಶ್ರೇಷ್ಠವಾಗಿದೆ. ಅದು ನಮ್ಮನ್ನು ಕರ್ತನ ಮುಂದೆ ಅಡ್ಡ ಬೀಳುವ ಹಾಗೆ ಮಾಡುವ ದೈವಿಕ ಪ್ರೀತಿ ಆಗಿದೆ. ದಕ್ಷಿಣ ಅಮೆರಿಕದಲ್ಲಿ ಅಪರೂಪವಾಗಿರುವ ಮೀನನ್ನು ಕಾಣಬಹುದು. ಅದರ ಹೆಸರು 4 ಕಣ್ಣಿನ ಮೀನು. ಅದರ ವೈಶಿಷ್ಟ್ಯತೆ ಏನೆಂದರೆ ಅದು ಮೇಲಕ್ಕೆ ಕೆಳಗೆ ನೀರಿನ ಆಳದ ಸ್ಥಳವನ್ನು ಏಕಕಾಲದಲ್ಲಿ ನೋಡುತ್ತದೆ. ಅದು ಈಜುವಾಗ ಅದರ 2 ಕಣ್ಣುಗಳು ನೀರಿನ ಕೆಳಭಾಗವನ್ನು ನೋಡುತ್ತಿರುತ್ತದೆ, ಉಳಿದ ಕಣ್ಣುಗಳು ಮೇಲ್ಭಾಗವನ್ನು ನೋಡುತ್ತದೆ. ಅದರ ಕಣ್ಣುಗಳ ಪದರಗಳು ತೀಕ್ಷ್ಣತೆಯಿಂದ ಕೂಡಿರುತ್ತದೆ ಮತ್ತು ವ್ಯತ್ಯಾಸವಾದ ದೃಷ್ಟಿಕೋನವನ್ನು ಹೊಂದಿದೆ. ಒಂದೇ ಸಮಯದಲ್ಲಿ 2 ಕಡೆ ದೃಷ್ಟಿಯನ್ನು ಹರಿಸಿ ನೋಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅದೇ ಪ್ರಕಾರ ನಿಮ್ಮ ಪ್ರೀತಿಯು 2 ದೃಷ್ಟಿಕೋನಗಳನ್ನು ಹೊಂದಿರಬೇಕು. ಮೊದಲನೆಯದು ದೇವರ ಕಡೆಗೆ ಮೇಲೆ ನೋಡುವ ದೃಷ್ಟಿಕೋನ. ಎರಡನೆಯದು ಹೊರಗಡೆ ಇತರ ಸಹೋದರ ಮತ್ತು ಸಹೋದರಿಯರಿಗೆ ಪ್ರೀತಿಯನ್ನು ಕೊಡುವುದು. ದೇವರು ನಮಗೆ 2 ಆಜ್ಞೆಗಳನ್ನು ನೀಡಿದ್ದಾರಲ್ಲ. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ದೇವರನ್ನು ಪ್ರೀತಿಸಬೇಕು. ಹಾಗೂ ನಿನ್ನಂತೆಯೇ ನಿನ್ನ ನೆರೆಹೊರೆಯವರನ್ನ ಪ್ರೀತಿಸಬೇಕು. ಕ್ರೈಸ್ತತ್ವದ ಸೌಂದರ್ಯವು ಪ್ರೀತಿಯಲ್ಲಿ ನೆಲೆಗೊಂಡಿದೆ. ನೀವು ತೋರಿಸುವ ಪ್ರೀತಿಯನ್ನು ಅವಿಶ್ವಾಸಿಗಳು ನೋಡಿ ಕರ್ತನ ಸಮೀಪಕ್ಕೆ ಬರುವರು. ಕ್ರಿಸ್ತನ ಪ್ರೀತಿಯನ್ನು ಪವಿತ್ರಾತ್ಮನು ಧಾರಾಳವಾಗಿ ಅವರ ಹೃದಯಗಳಲ್ಲಿ ಸುರಿಸಲ್ಪಟ್ಟಿರುತ್ತಾನೆ. ಆದ ಕಾರಣ ಯೇಸು ಕ್ರಿಸ್ತನ ಆಳವಾದ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿನಗೆ ಇದು ಗೊತ್ತಿರುವ ಪ್ರಕಾರ ಗಟ್ಟಿತನ, ಅನಗತ್ಯತೆ, ಪ್ರೀತಿ ರಹಿತ ಮಾತುಗಳು ಪವಿತ್ರಾತ್ಮನನ್ನು ದುಃಖಪಡಿಸುತ್ತವೆ. ಕೆಲವರು ಇತರರ ಕುರಿತು ಒರಟಾಗಿ ನಡೆದುಕೊಳ್ಳುತ್ತಾರೆ. ಕೆಲವರು ಜಾತಿ ಮತ್ತು ಹಿನ್ನೆಲೆಯನ್ನು ಪರಿಗಣಿಸಿ ಹೀಯಾಳಿಸುತ್ತಾರೆ. ಕೆಲವರು ಬಡವರನ್ನು ಹೀನವಾಗಿ ಕಾಣುತ್ತಾರೆ. ಅಂತಹ ಕಾರ್ಯಗಳು ನಡೆಯುವಾಗ ದೇವರ ಹೃದಯವು ದುಃಖಪಡಿಸುತ್ತದೆ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಲಿ. ಎಫೆಸದವರಿಗೆ 4ನೇ ಅಧ್ಯಾಯ 31ನೇ ವಚನ. ಪ್ರಿಯ ದೇವರ ಮಕ್ಕಳೇ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಎಫೆಸದವರಿಗೆ 4ನೇ ಅಧ್ಯಾಯ 32ನೇ ವಚನ. ದೇವರು ಆತನ ಪ್ರೀತಿಯಿಂದ ನಿಮ್ಮನ್ನು ತುಂಬಿಸಲಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ಆ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು
ಆತನ ಮಕ್ಕಳಾಗಿದ್ದೇವೆ. 1 ಯೋಹಾನ 3:1. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಧರ್ಮೋಪದೇಶ ಕಂಡ 14, 15 ಮತ್ತು 16 ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28-44. ಪ್ರೀತಿ ಸ್ವರೂಪನಾದ ದೇವರು ನಿಮ್ಮನ್ನು ಕಾಪಾಡಿ ನಡೆಸಲಿ.